ಮೇಡಮ್ ಈಗ ಸಹಜವಾಗಿ ಒಂದು ಸಣ್ಣ ಘಟನೆ ಆದರೂ ಕೂಡ ನ್ಯಾಯ ಕೊಡುವಂಥದ್ದು ಪೊಲೀಸರ ಕೆಲಸ ಆಗಿರುತ್ತೆ. ಬಟ್ ನೀವು 3 ತಿಂಗಳು ಅಲ್ದ್ರೂ ಕೂಡ ಅವರು ಈ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಂದರೆ ಇನ್ನು ಸಾಮಾನ್ಯರಿಗೆ ನ್ಯಾಯ ಸಿಗುವಂಥದ್ದು ಹೇಗೆ ಅನ್ನೋಂಥ ಪ್ರಶ್ನೆ ಎದುರಾಗುತ್ತೆ. ಸೆಲೆಬ್ರಿಟಿ ಅನ್ನೋಂಥ ಒಂದೇ ಕಾರಣಕ್ಕೆ ಈ ರೀತಿ ಕೆಲಸ ಆದರೆ ಹೆಂಗೆ ಅನ್ನೋಂಥದ್ದಲ್ವಾ? ಹೌದು ಸರ್. ಅಂದರೆ ನಾರ್ಮಲ್ ಈಗ ಸೆಲೆಬ್ರಿಟಿ ಇದ್ದಾರೆ ಅನ್ನೋದೇಳಿ ಅವ್ರಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ನಾರ್ಮಲ್ ಪರ್ಸನ್ ಹೋಗಿ ಹಿಂಗೆ ಆಯಿತು ಅಂದರೆ ಅವ್ರು ಯಾವ ಥರ ವರ್ತಿಸ್ತಿದ್ರು ಏನೋ ಗೊತ್ತಿಲ್ಲ. ಸೊ ಇದೇ ನಮ್ಮ ಅಂದರೆ ಈಗ ಅವರು ಒತ್ತಡ ಹೇರಿದ್ದಾರೆ ಅನ್ನೋವಂಥದ್ದು ಗೊತ್ತಾಗ್ತಿದೆಯಾ ಹೇಗೆ, ಅಥವಾ ಬೇರೆ ಇನ್ಫ್ಲೂಯೆನ್ಸ್ ಬಳಸ್ತಾ ಇದ್ದಾರೆ, ನಟಿ ಲಕ್ಷ್ಮೀ ಸಿದ್ದಯ್ಯ ಅನ್ನೋವಂಥದ್ದು ಏನಾದ್ರು ಹೇಳ್ತಾ ಇದ್ದಾರೆ ಹೇಗೆ ಅಂತ? ಹೌದು ಸರ್, ಅವ್ರು ಹೇಳಿದರು ನಮಗೆ. ಅವ್ರ ಕಡೆಯಿಂದ ಅವ್ರು ತುಂಬ ಭಾರಿ ಇದ್ದಾರೆ. ಪೊಲೀಸವರೇ ಇದು ಕುತ್ತಾಗಿ ಹೇಳಿದ್ದಾರೆ. ಅವ್ರ ಕಡೆ ತುಂಬ ಭಾರಿ ಇದ್ದಾರೆ, ನಾವು ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ನೀವು ಎಲ್ಲೋದ್ರೂ ಇಷ್ಟೇ ಅಂಥೇಳಿ ಹೇಳಿದ್ದಾರೆ. ಪೊಲೀಸವರೇ ಕುತ್ತಾಗಿ ಹೇಳಿದ್ದಾರೆ ನಮಗೆ. ಮತ್ತು ಇದು ಅವ್ರ ಕಡೆಯಿಂದ ತುಂಬ ಇನ್ಫ್ಲೂಯೆನ್ಸ್ ಮಾಡಿಸ್ತಿದ್ದಾರೆ. ಅವರು ಇದು ಪೊಲೀಸವರೇ ಡೈರೆಕ್ಟ್ ಹೇಳಿದ್ದಾರೆ ನಮಗೆ. ಫೈನಲ್ ಏನು ಹೇಳ್ತೀರಾ ಮೇಡಮ್ ಇಡೀ ಘಟನೆ ಬಗ್ಗೆ? ಸರ್, ಅಂದರೆ ನಾವು 3 ತಿಂಗಳು ಹಳೆದೂ ನಮಗೆ ಏನೂ ನ್ಯಾಯ ಸಿಕ್ಕಿಲ್ಲ. ಅಟ್ಲೀಸ್ಟ್ ನಮಗೆ ಬೇಕಾಗಿರೋದು ನಮ್ಮ ಫೋನ್. ಏನಕ್ಕೆ ನಾ ಇಷ್ಟೊಂದು ಕೇಳ್ತಾ ಇದ್ದೀನಿ ಅಂದರೆ, ನಾವು ದುಡಿದು 6 ತಿಂಗಳು EMI ಕಟ್ಟಿ ಇನ್ನೂ EMI ಕಟ್ತಾ ಇದ್ದೀನಿ. ಮೊಬೈಲ್ದು ಒರಿಜಿನಲ್ ಬಿಲ್ ಎಲ್ಲ ಕೊಟ್ಟಿನೂ ನಮಗೇನೂ ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ. ಇಷ್ಟೆಲ್ಲ ಪ್ರೂಫ್ ಇಟ್ಕೊಂಡಿದ್ರು ಏನೂ ರೆಸ್ಪಾಂಡ್ ಮಾಡ್ತಿಲ್ಲ. ಆ ಲೇಡಿ ಪರವಾಗೇ ಮಾತಾಡ್ತಿದ್ದಾರೆ ಪೊಲೀಸ್ ಠಾಣೆಯಲ್ಲಿ. ಓಕೆ, ಇದಿಷ್ಟು ಐಶ್ವರ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಕಳೆದ 3 ತಿಂಗಳ ಇಂದ ಕೂಡ ನ್ಯಾಯಕ್ಕೋಸ್ಕರ ಸ್ಟೇಷನ್ ಮೆಟ್ಲೇರಿದ್ರು, ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಬಟ್ ಇದಕ್ಕೆ ಒಂದೇನಾದರೂ ನ್ಯಾಯ ಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಾವು ಹೋರಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್ ಮೇಡಮ್ ಈಗ ಸಹಜವಾಗಿ ಒಂದು ಸಣ್ಣ ಘಟನೆ ಆದರೂ ಕೂಡ ನ್ಯಾಯ ಕೊಡುವಂಥದ್ದು ಪೊಲೀಸರ ಕೆಲಸ ಆಗಿರುತ್ತೆ. ಬಟ್ ನೀವು 3 ತಿಂಗಳು ಅಲ್ದ್ರೂ ಕೂಡ ಅವರು ಈ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಂದರೆ ಇನ್ನು ಸಾಮಾನ್ಯರಿಗೆ ನ್ಯಾಯ ಸಿಗುವಂಥದ್ದು ಹೇಗೆ ಅನ್ನೋಂಥ ಪ್ರಶ್ನೆ ಎದುರಾಗುತ್ತೆ. ಸೆಲೆಬ್ರಿಟಿ ಅನ್ನೋಂಥ ಒಂದೇ ಕಾರಣಕ್ಕೆ ಈ ರೀತಿ ಕೆಲಸ ಆದರೆ ಹೆಂಗೆ ಅನ್ನೋಂಥದ್ದಲ್ವಾ? ಹೌದು ಸರ್. ಅಂದರೆ ನಾರ್ಮಲ್ ಈಗ ಸೆಲೆಬ್ರಿಟಿ ಇದ್ದಾರೆ ಅನ್ನೋದೇಳಿ ಅವ್ರಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ. ಇದೇ ನಾರ್ಮಲ್ ಪರ್ಸನ್ ಹೋಗಿ ಹಿಂಗೆ ಆಯಿತು ಅಂದರೆ ಅವ್ರು ಯಾವ ಥರ ವರ್ತಿಸ್ತಿದ್ರು ಏನೋ ಗೊತ್ತಿಲ್ಲ. ಸೊ ಇದೇ ನಮ್ಮ ಅಂದರೆ ಈಗ ಅವರು ಒತ್ತಡ ಹೇರಿದ್ದಾರೆ ಅನ್ನೋವಂಥದ್ದು ಗೊತ್ತಾಗ್ತಿದೆಯಾ ಹೇಗೆ, ಅಥವಾ ಬೇರೆ ಇನ್ಫ್ಲೂಯೆನ್ಸ್ ಬಳಸ್ತಾ ಇದ್ದಾರೆ, ನಟಿ ಲಕ್ಷ್ಮೀ ಸಿದ್ದಯ್ಯ ಅನ್ನೋವಂಥದ್ದು ಏನಾದ್ರು ಹೇಳ್ತಾ ಇದ್ದಾರೆ ಹೇಗೆ ಅಂತ? ಹೌದು ಸರ್, ಅವ್ರು ಹೇಳಿದರು ನಮಗೆ. ಅವ್ರ ಕಡೆಯಿಂದ ಅವ್ರು ತುಂಬ ಭಾರಿ ಇದ್ದಾರೆ. ಪೊಲೀಸವರೇ ಇದು ಕುತ್ತಾಗಿ ಹೇಳಿದ್ದಾರೆ. ಅವ್ರ ಕಡೆ ತುಂಬ ಭಾರಿ ಇದ್ದಾರೆ, ನಾವು ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ನೀವು ಎಲ್ಲೋದ್ರೂ ಇಷ್ಟೇ ಅಂಥೇಳಿ ಹೇಳಿದ್ದಾರೆ. ಪೊಲೀಸವರೇ ಕುತ್ತಾಗಿ ಹೇಳಿದ್ದಾರೆ ನಮಗೆ. ಮತ್ತು ಇದು ಅವ್ರ ಕಡೆಯಿಂದ ತುಂಬ ಇನ್ಫ್ಲೂಯೆನ್ಸ್ ಮಾಡಿಸ್ತಿದ್ದಾರೆ. ಅವರು ಇದು ಪೊಲೀಸವರೇ ಡೈರೆಕ್ಟ್ ಹೇಳಿದ್ದಾರೆ ನಮಗೆ. ಫೈನಲ್ ಏನು ಹೇಳ್ತೀರಾ ಮೇಡಮ್ ಇಡೀ ಘಟನೆ ಬಗ್ಗೆ? ಸರ್, ಅಂದರೆ ನಾವು 3 ತಿಂಗಳು ಹಳೆದೂ ನಮಗೆ ಏನೂ ನ್ಯಾಯ ಸಿಕ್ಕಿಲ್ಲ. ಅಟ್ಲೀಸ್ಟ್ ನಮಗೆ ಬೇಕಾಗಿರೋದು ನಮ್ಮ ಫೋನ್. ಏನಕ್ಕೆ ನಾ ಇಷ್ಟೊಂದು ಕೇಳ್ತಾ ಇದ್ದೀನಿ ಅಂದರೆ, ನಾವು ದುಡಿದು 6 ತಿಂಗಳು EMI ಕಟ್ಟಿ ಇನ್ನೂ EMI ಕಟ್ತಾ ಇದ್ದೀನಿ. ಮೊಬೈಲ್ದು ಒರಿಜಿನಲ್ ಬಿಲ್ ಎಲ್ಲ ಕೊಟ್ಟಿನೂ ನಮಗೇನೂ ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ. ಇಷ್ಟೆಲ್ಲ ಪ್ರೂಫ್ ಇಟ್ಕೊಂಡಿದ್ರು ಏನೂ ರೆಸ್ಪಾಂಡ್ ಮಾಡ್ತಿಲ್ಲ. ಆ ಲೇಡಿ ಪರವಾಗೇ ಮಾತಾಡ್ತಿದ್ದಾರೆ ಪೊಲೀಸ್ ಠಾಣೆಯಲ್ಲಿ. ಓಕೆ, ಇದಿಷ್ಟು ಐಶ್ವರ್ಯ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಕಳೆದ 3 ತಿಂಗಳ ಇಂದ ಕೂಡ ನ್ಯಾಯಕ್ಕೋಸ್ಕರ ಸ್ಟೇಷನ್ ಮೆಟ್ಲೇರಿದ್ರು, ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಬಟ್ ಇದಕ್ಕೆ ಒಂದೇನಾದರೂ ನ್ಯಾಯ ಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಾವು ಹೋರಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್.